ಪಠ್ಯಪುಸ್ತಕವನ್ನು ಬಿಜೆಪಿ ಮಾಯಗೊಳಿಸುವ ಪ್ರಯತ್ನ ಮತ್ತೆ ಮುಂದುವರೆದಿದೆ. 11 ಮತ್ತು 12ನೇ ತರಗತಿಯ ರಾಜ್ಯಶಾಸ್ತ್ರ ಪಠ್ಯಪುಸ್ತಕ ಅಭಿವೃದ್ಧಿ ಸಮಿತಿಯನ್ನು ಪುನರ್ ರಚಿಸಿದೆ. ವಿಶೇಷ ಅಂದರೆ ಈ ಹೊಸ ತಂಡದಲ್ಲಿ ಕನಿಷ್ಠ 4 ಸದಸ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ RSS ಮತ್ತು ಅದರ ಅಂಗಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಪಠ್ಯದಲ್ಲಿ ಸಾಂಸ್ಕೃತಿಕ ಬೇರುಗಳು, ಭಾರತೀಯ ಜ್ಞಾನ ವ್ಯವಸ್ಥೆ ಹಾಗೂ ಎಲ್ಲರನ್ನೂ ಒಳಗೊಳ್ಳುವಿಕೆಯ ಆಶಯಗಳನ್ನು ಅಳವಡಿಸುವ ಉದ್ದೇಶದಿಂದ NCERT ಪಠ್ಯಪುಸ್ತಕವನ್ನು ಪುನರ್ ರಚನೆ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರ ಸಮರ್ಥನೆಯನ್ನು ನೀಡಿದೆ. 11ನೇ ತರಗತಿಯ ಪಠ್ಯಪುಸ್ತಕವನ್ನು ಇದೇ ವರ್ಷದ ನವೆಂಬರ್ ತಿಂಗಳ ವೇಳೆಗೆ ಹೊರತರಲಾಗುವುದು. 12ನೇ ತರಗತಿಯ ಪಠ್ಯಪುಸ್ತಕವನ್ನು 2027ರ ಜುಲೈಗೆ ಸಿದ್ಧಪಡಿಸುವ ಗುರಿಯನ್ನು ಸಮಿತಿಗೆ ನೀಡಲಾಗಿದೆ. ಈ ಪಠ್ಯಪುಸ್ತಕ ಅಭಿವೃದ್ಧಿ ಸಮಿತಿಯ ಪೈಕಿ 4 ತಜ್ಞರು RSS, ಬಿಜೆಪಿ ಮತ್ತು ABVP ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇವರಲ್ಲಿ ಯದುನಾಥ್ ದೇಶಪಾಂಡೆ ಅವರು ಒಬ್ಬರು. ಇವರು ಈ ಹಿಂದೆ ABVPಯ ಮಹಾರಾಷ್ಟ್ರ ಘಟಕದ ಜಂಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಇವರು ಬಿಜೆಪಿಯ ರಾಜಕೀಯ ಸಲಹೆಗಾರರೂ ಹೌದು, ಕೇಂದ್ರ ಶಿಕ್ಷಣ ಸಚಿವಾಲಯದ ಹಿರಿಯ ಸಲಹೆಗಾರರೂ ಹೌದು. ಪ್ರಶಾಂತ್ ದಿವಾಕರ್ ಅವರು ಇನ್ನೋರ್ವ ಸದಸ್ಯರಾಗಿದ್ದು, ಇವರಿಗೆ RSSನ ಜೊತೆ ದೀರ್ಘಕಾಲದ ಸಂಬಂಧ ಇದೆ. ಪುಣೆ ಮೂಲದ RSS ಅಂಗಸಂಸ್ಥೆಯಾದ ಜ್ಞಾನ ಪ್ರಬೋಧಿನಿ ಸಂಸ್ಥೆಯ ಜೊತೆ ಅವರು ಹತ್ತಿರದ ಒಡನಾಟ ಇಟ್ಟುಕೊಂಡಿದ್ದಾರೆ. NCERT ಪಠ್ಯಪುಸ್ತಕವನ್ನು ಮರುರಚಿಸುವ ತಂಡದ ಇನ್ನೋರ್ವ ಸದಸ್ಯರ ಹೆಸರು ವಂದನಾ ಮಿಶ್ರಾ. ಇವರು JNU ಸೆಂಟರ್ ಫಾರ್ ಪೊಲಿಟಿಕಲ್ ಸ್ಟಡೀಸ್ನ ಪ್ರಾಧ್ಯಾಪಕಿಯಾಗಿದ್ದಾರೆ. ಹಾಗೆಯೇ ABVPಯ ಮಾಜಿ ರಾಷ್ಟ್ರೀಯ ಕಾರ್ಯದರ್ಶಿಯೂ ಆಗಿದ್ದರು. ಇನ್ನೋರ್ವ ಸದಸ್ಯರ ಹೆಸರು ರವಿ ರಮೇಶ್ ಚಂದ್ರ ಶುಕ್ಲಾ. ಇವರು JNU ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಕೇಂದ್ರದ ಸಹ ಪ್ರಾಧ್ಯಾಪಕರಾಗಿದ್ದಾರೆ. RSS ಅಂಗಸಂಸ್ಥೆ ಪ್ರಕಟಿಸುವ ಇಂಡಿಯನ್ ಜರ್ನಲ್ ಆಫ್ ಡೆಮೊಕ್ರೆಟಿಕ್ ಗವರ್ನೆನ್ಸ್ನ ಸಂಪಾದಕೀಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಇವರಲ್ಲದೆ ಇನ್ನು 9 ಮಂದಿ ಸದಸ್ಯರನ್ನು ಸೇರಿಸಲಾಗಿದೆ. ಕರ್ನಾಟಕ ಮೂಲದ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯದ ಉಪಕುಲಪತಿ, ಶಿಕ್ಷಣ ತಜ್ಞ ಹಾಗೂ ರಾಜಕೀಯ ವಿಶ್ಲೇಷಕ ಸಂದೀಪ್ ಶಾಸ್ತ್ರಿ ಅವರನ್ನು ಈ ಪಠ್ಯಪುಸ್ತಕ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಆದರೆ ಪಠ್ಯಪುಸ್ತಕ ರಚನಾ ಸಮಿತಿಗೆ RSS, ಬಿಜೆಪಿ ಮತ್ತು ABVP ಹಿನ್ನೆಲೆಯವರನ್ನು ಆಯ್ಕೆ ಮಾಡಿರುವುದು ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಪಠ್ಯಪುಸ್ತಕಗಳು ವಿವಾದಕ್ಕೆ ಒಳಗಾಗಿತ್ತು. ಗುಜರಾತ್ ಹತ್ಯಾಕಾಂಡದಿಂದ ಮುಸ್ಲಿಮರು ಎಂಬ ಪದವನ್ನು ತೆಗೆದುಹಾಕಲಾಗಿತ್ತು. ಮುಘಲ್ ದೊರೆಗಳನ್ನು ಕ್ರೂರವಾಗಿ ಬಿಂಬಿಸಲಾಗಿತ್ತು. ಗಾಂಧಿ ಹತ್ಯೆಯ ಅಪರಾಧಿ ಗೋಡ್ಸೆಗೆ ಸಂಬಂಧಿಸಿದ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಹಾಕಲಾಗಿತ್ತು. ಬಿಜೆಪಿಯು ಪಠ್ಯಪುಸ್ತಕವನ್ನು RSSಗೆ ಪೂರಕವಾಗಿ ತಯಾರಿಸುತ್ತಿದೆ ಮತ್ತು ದೇಶದ ಯುವ ಪೀಳಿಗೆಯ ಮನಸ್ಸನ್ನು ಕೆಡಿಸುವ ಯೋಜನೆಯನ್ನು ಹೊಂದಿದೆ ಎಂಬ ಆರೋಪಕ್ಕೆ ಈಗಿನ ಈ ಬದಲಾವಣೆ ಹೆಚ್ಚು ಪುಷ್ಟಿಯನ್ನು ನೀಡಿದೆ. ವೈವಿಧ್ಯತೆಯನ್ನು ನಾಶ ಮಾಡುವುದು ಬಿಜೆಪಿಯ ಉದ್ದೇಶ ಎಂಬ ಆರೋಪ ಕೇಳಿಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.